ಅಕ್ರಮ ಮರಳು ಗಣಿಗಾರಿಕೆಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮಾಜಿ ಶಾಸಕನಿಂದ ಜೀವ ಬೆದರಿಕೆ ಒಡ್ಡಲಾಗಿದೆ. ಬಸವರಾಜ್ ದಡೆ ಸೂಗೂರು ಕನಕಗಿರಿಯ ಮಾಜಿ ಶಾಸಕ ಬಸವರಾಜ್ ದಡೆ ಸೂಗೂರು. ಇಲ್ಲಿ ಮರಂ ಕೆಂಪು ಮಣ್ಣು. ದಡೆ ಸೂಗೂರು ಹಾಗೂ ಕಾರು ಚಾಲಕನ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. ರಾಯಚೂರಿನ ಸಾಲಗುಂದ ಸರ್ವೆ ನಂಬರ್ 278ರಲ್ಲಿ ಅಕ್ರಮ ಮೊರಮನ್ನು ಸಾಗಾಟ ಮಾಡಲಾಗಿದೆ. ಕೆರೆ ನಿರ್ಮಾಣದ ಹೆಸರಿನಲ್ಲಿ ಅಕ್ರಮ ಕ್ವಾರಿ ನಿರ್ಮಿಸಿ ಹಗಲು ರಾತ್ರಿ ಅಲ್ಲಿಂದ ಆ ಮಣ್ಣನ್ನು ಸಾಗಾಟ ಮಾಡಲಾಗಿದೆ. ಅಕ್ರಮ ಮೊರಮ್ ಗಣಿಗಾರಿಕೆ ಮೂಲಕ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವಂಥ ಆರೋಪ ಅವರ ಮೇಲಿದೆ. ಅಕ್ರಮ ಮೊರಮ್ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಮಾಜಿ ಶಾಸಕರಿಂದ ಕೊಲೆ ಬೆದರಿಕೆ ಆರೋಪ ಇದೆ. ಬಸವರಾಜ್ ದಡೆ ಸೂಗೂರು ಕನಕಗಿರಿಯ ಮಾಜಿ ಶಾಸಕ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಒತ್ತಾಯ ಮಾಡಲಾಗಿದೆ. ಇವರ ಹೆಸರನ್ನು ನೀವು ಹಿಂದೆಯೂ ಕೂಡ ಕೇಳಿದ್ರಿ. ಹಣ ಕೊಟ್ಟರೆ PSI ಅಕ್ರಮ PSI ನೇಮಕಾತಿ ವಿಚಾರದಲ್ಲಿ ಹಣ ಕೊಟ್ಟರೆ ನಾನು PSI ನೇಮಕಾತಿ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬರಿಂದ ಹಣವನ್ನು ವಸೂಲಿ ಮಾಡಿದ್ದಂಥ ವ್ಯಕ್ತಿ ಇವರು. ಆನಂತರದಲ್ಲಿ ಯಾರು ಆರೋಪ ಮಾಡಿದ್ರು ಅದೇ ವ್ಯಕ್ತಿ ಇಲ್ಲ ಅಂತ ಬಂದು ಹೇಳಿಕೆಯನ್ನು ಕೊಟ್ಟರು. ಅದು ಯಾವ್ಯಾವ ಕಾರಣಗಳಿಗೆ ಅಂತ ಅವರೇ ಸ್ಪಷ್ಟಪಡಿಸಬೇಕು. ಆದರೆ ಇಲ್ಲಿ ಬಸವರಾಜ ದಡೆ ಸೂಗೂರು ಒಬ್ಬ ಮಾಜಿ ಶಾಸಕರಾಗಿ ಇಂಥ ಅಕ್ರಮ ಮಾಡುವಂಥವರಿಗೆ ಬೆಂಬಲವಾಗಿ ನಿಂತಿದ್ದೆ ಯಾಕೆ? ತಮ್ಮದಲ್ಲದ ಗಣಿಗಾರಿಕೆ ಇಲ್ಲದಾಗಿದ್ದರೆ, ಇದು ಅವರಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಆಗಿದ್ದರೆ ಯಾಕೆ ಅವರು ಇಲ್ಲಿ ಬಂದು ಇದನ್ನು ಬೆಂಬಲಿಸಬೇಕಾಗಿತ್ತು? ಇದರ ವಿರುದ್ಧ ಹೋರಾಟ ಮಾಡುವಂಥವರಿಗೆ ಬೆದರಿಕೆ ಹಾಕಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಮಾಜಿ ಶಾಸಕರ ಮೇಲೆ ಈಗ ಗುಮಾನಿ ಇದೆ. ಅದು ಸ್ಪಷ್ಟವಾಗಿ ಇಲ್ಲಿ ಸರ್ವೆ ನಂಬರ್ ಕೂಡ ಮೆನ್ಷನ್ ಮಾಡಲಾಗಿದೆ. 278 ಸಾಲಗುಂದದ ಸರ್ವೆ ನಂಬರ್ 278. ರಾಯಚೂರು ಇವರು ಮೈನಿಂಗ್ ಜಿಲ್ಲೆ ತನಿಖೆಗೆ ಬಂದು ಇವತ್ತು ಸರ್ವೆ ಮಾಡಿ ರಿಪೋರ್ಟ್ ಆಗ್ತಂತ ಹೇಳಿ ಹೋಗ್ಯಾರ. ಮೊನ್ನೆ ಏನಾಯ್ತು ಅಂದ್ರೆ ಸ್ವಲ್ಪ ನಮಗೆ ದಡೇಸೂರು ಬಸವರಾಜ ಮಾಜಿ MLA ಅವರಿಂದ ಸ್ವಲ್ಪ ನಮಗೆ ಬೆದರಿಕೆ ಕರೆ ಬಂದಿತ್ತು ಡ್ರೈವರ್ನಿಂದ. ನಾವೇನು ಇದು ಮಾಡಿಲ್ಲ ಅವರಿಗೆ, ಬರ್ರಿ ಪರವಾಗಿಲ್ಲ ನೀವು ಜಗಳ ಮಾಡಿದ್ರೆ ಜಗಳ ಮಾಡ್ತಾರೆ, ಅವ್ರ ಮಕ್ಕಳನ್ನು ಕೂಡ ಜಗಳ ಮಾಡಿಸ್ತಾವೆ ನಾವು ಅಂತ ಹೇಳಿದ್ರು. ಮೊನ್ನೆ ಹೇಳಿದಕ್ಕೆ ನಾವು ಅಡ್ರೋಡ್ನಲ್ಲಿ ಇದ್ವಿ. ಅವ್ರ ಮಕ್ಕಳಿಗೆ ನಾವು ಒಳ್ಳೆ ಫೋನ್ ಮಾಡಿದ್ವಿ ಡ್ರೈವರ್ ಡ್ರೈವರ್ ಏನು ಮಾಡೋದ ಇಲ್ಲ ನಮ್ಮ ಸಾಬ್ರು ಮಾಡೋದ ಅಂದಿದ್ರು ಫೋನ್. ನಾನು ಮಾಡೀನಿ ಅಂತಂದ. ಅಷ್ಟೇ ಅಂತಂದಾಗ ನಾವು ಒಂದು ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ನಾನು ಹೋಗಿ PSI ನೀವು ಸಿನ್ನೂರಿಗೆ ಹೋಗ್ತಾರ ನೀವು ಅಂತಂದು ಕೇಳಿದ್ರು. ಅಲ್ಲಿ ಮುಂದೆ ಅಡ್ರೋಡ್ನಲ್ಲಿ ನಮ್ಮ ಮಗದೇನ ನಾವು ಜಗಳ ಮಾಡ್ತಾರೆ, ನೀವು ಹೋಗಿದ್ರು ಹೋಗ್ರು ಇಲ್ಲ ಡಾಬತ್ತಲ್ಲೇ ಇದ್ದಾರೆ ಬಂದು ನೀವು ಮಾತಾಡ್ರಿ ಅಂತಂದು ಅವ್ರು ಡ್ರೈವರ್ ಕರೆ ಮಾಡಿದ್ದೆ ನಾನು. GPS ಫೋಟೋ ತಕ್ಕಂದು ಹೋಗೋ ಟೈಮಲ್ಲಿ ಮೊನ್ನೆ ಇವತ್ತು ರಾಯಚೂರಿನಿಂದ ಇವರು ತನಿಖೆಗೆ ಇವರು ಬಂದಾರ್ರಿ. ಪಿಡಬ್ಲ್ಯೂಡಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ, ಎಲ್ಲರೂ ಇದ್ದಾರೆ. ವರದಿ ಕೊಡ್ತೀವಿ ನಾವು ರಿಪೋರ್ಟ್ ಹಾಕೊಂಡು ಸರ್ವೆ ಮಾಡ್ಕೊಂಡು ಇವತ್ತು ರಾಯಚೂರು ಇವರು ಮೈನಿಂಗ್ ಜಿಲ್ಲೆ ಸಿಂಧನೂರು ತಾಲೂಕಿನ ಊದಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ ಭಾರೀ ಅಕ್ರಮ ಮೊರಮ್ ಗಣಿಗಾರಿಕೆ ನಡೀತಾ ಇದೆ. ಕಳೆದ 1-2 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಹಗಲು ರಾತ್ರಿ ಮೊರಮ್ ಗಣಿಗಾರಿಕೆ ನಡೀತಾ ಇದೆ. ಇದಕ್ಕೆ ಮೂಲ ರೂವಾರಿ ಮಾಜಿ ಶಾಸಕರಾದ ಬಸವರಾಜ ದಡೇಸೂರವರೇ ಅಂತೇಳಿ ತಿಳಿದು ಬಂದಿದೆ. ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಕೂಡ ವರದಿಯಾಗಿದೆ. ಮತ್ತು ನಮ್ಮ ಒಂದು ದೂರಿನ ಮೇರೆಗೆ ಗಣಿ ಇಲಾಖೆ ರಾಯಚೂರು ಅವರಿಗೆ ದೂರು ನೀಡಿದ ನಂತರ ಮತ್ತು ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದ ನಂತರ ನಮ್ಮ ಒಂದು ಮನವಿ ಮೇರೆಗೆ ಅವರು ಈ ದಿನ 8/1/2025 ತನಿಖೆಗೆ ಆಗಮಿಸಿದ್ದರು. ತನಿಖೆ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳ ವ್ಯತಿರಿಕ್ತ ಪರಿಣಾಮಗಳು ಕಂಡು ಬಂದಿವೆ. ನಮಗೆ ಇನ್ನೂ ಯಾವುದೇ ರೀತಿಯಲ್ಲೇ ಒಂದು ವರದಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವ್ರದ್ದೇನು ಜಂಟಿ ಪರಿಶೀಲನೆ ಕಾರ್ಯ ನಮಗೆ ಸಮರ್ಪಕವಾಗಿ ಕಂಡು ಬಂದಿಲ್ಲ ನಮ್ಮ ಸಂಘಟಕರಿಗೆ. ವಿಶೇಷವಾಗಿ ಏನಂದರೆ ಅದು ಈಗಾಗಲೇ ಅದರ ಮೇಲೆ ದೂರ ಆಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಅಳತೆ ಮಾಡಿದಾಗ ಮತ್ತು ಸರ್ವೆ ನಂಬರ್ನು ಹಲವಾರು ವ್ಯತ್ಯಾಸಗಳು ಕಂಡು ಬಂದಿರ್ತವೆ. ಹಾಗಾಗಿ ನಾವು ಆ ಒಂದು ಗಣಿ ಇಲಾಖೆ ರಾಯಚೂರು ವತಿಯಿಂದ ವರದಿ ಬರೋವರೆಗೂ ನಾವು ಕಾಯ್ತೀವಿ. ತದನಂತರ ನಮ್ಮದೊಂದು ಹೋರಾಟ ಅಥವಾ ಇನ್ನೊಂದು ಮೇಲಧಿಕಾರಿಗಳಿಗೆ ದೂರು ನೀಡುವಂಥದ್ದು ನೋಡಬೇಕಾಗ್ತದೆ.
ಎಸ್ ಇದೀಗ ವಕೀಲ ಜಗದೀಶ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಮಾಜಿ ಶಾಸಕರಾದಂಥವ್ರು ಇವರು ಮೂಲತಃ ಸಿಂಧನೂರಿನವರಲ್ವಾ ಇವರು? ಹೌದು ಸರ್, ಮೂಲತಃ ಸಿಂಧನೂರು ಸರ್ ಅವರು, ಬಟ್ ಶಾಸಕರಾಗಿದ್ದು ಕನಕಗಿರಿಯಿಂದ. ಕನಕಗಿರಿ ಕ್ಷೇತ್ರ. ಓಕೆ. ದಡೇಸೂಗೂರು ಕೂಡ ಸಿಂಧನೂರು ತಾಲೂಕಿನ ಒಂದು ಗ್ರಾಮ. ಹೌದು ಸರ್. ಈ ಸಾಲುಗುಂದಕ್ಕೂ ಆ ಗ್ರಾಮಕ್ಕೆ ಎಷ್ಟು ದೂರ ಇದು? ಇದು ದಡೇಸೂರು ಸಾಲ್ಗುಂದಕ್ಕೆ ಸರ್. ಹಾಂ, ನಿಯರ್ ಸರ್, ಅದೊಂದು 2-3 ಕಿಲೋಮೀಟರ್ ಅಷ್ಟೇ ಸರ್. ಇವ್ರದ್ದೇ ಅನ್ನೋದಕ್ಕೆ ನಿಮಗೆ ಪಕ್ಕ ದಾಖಲೆಗಳಿದ್ದಾವ? ಸರ್ವೆ ನಂಬರ್ 278. ಸರ್ ಅದು ಇವ್ರದಲ್ಲ ಸರ್, ಅಪ್ಪರಾವ್ ಅಂತ ಹೇಳಿದಾರೆ ಸರ್. ಅದು ಓಕೆ. ಪಾಣಿ ಓನರ್, ಹೊಲದ ಓನರ್ ಸರ್. ಓಕೆ. ಜಮೀನು ಓನರ್ ಅಪ್ಪರಾವ್ ಅಂತ ಹೇಳಿದಾರೆ ಸರ್. ಓಕೆ. ಇಲ್ಲಿಂದ ಮರ ಮುಡಿತಾ ಇದ್ದವ್ರು ಯಾರು ಹಾಗಾದ್ರೆ? ಮರ ಮೊಡಿತಾ ಇದ್ದವರು ಸುರೇಂದ್ರನ್ ಅವ್ರು ಸರ್. ಅದರಲ್ಲಿ ಇವ್ರು ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್. ಹೆಂಗೆ ಹೆಂಗೆ ಅಂದ್ರೆ ಸರ್, ಈಗ ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಹೋದಾಗ ಸರ್, ನಾವು ಅಲ್ಲೆಲ್ಲ ಮಾಹಿತಿ ಕಲಿಯಕ್ಕೆ ಹೋಗಿದ್ವಿ. GPS ಫೋಟೋಗಳು ಬೇಕಾಗಿದ್ವು ಸರ್ ಗಣಿ ಇಲಾಖೆಗೆ ನಾವು ದೂರು ದಾಖಲು ಮಾಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಇವರು ನಮ್ಮ ಜೊತೆಗಿದ್ದಂಥವ್ರು ಬಸವರಾಜ್ ಕರ್ಣಿ ಅಂತೇಳಿ ನಮ್ಮ ಆತ್ಮೀಯರು, ಅವರಿಗೆ ಇವ್ರ ಕಾರಿನ ಚಾಲಕ ಫೋನ್ ಮಾಡಿ ಬೆದರಿಕೆ ಹೊಡ್ತಂತ. ಅವ್ರ ಹೆಸರು ಶಾಮಿದ್ ಅಂತ ಹೇಳಿ ಸರ್ ಅವರು. ಓಕೆ. ಈಗ ಮಾಜಿ ಶಾಸಕರೇ ನೇರವಾಗಿ ಬೆದರಿಕೆ ಹೊಡ್ಡಿಲ್ಲ ಇಲ್ಲಿ? ಇಲ್ಲ ಸರ್, ಅವ್ರು ನೇರವಾಗಿ ಮಾತಾಡಿಲ್ಲ ಸರ್. ಬಿಫೋರ್ ಒಂದ್ಸರಿ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಅವ್ರು. ಏನಂತ? ನಿಮ್ಗೆ ಯಾಕೆ ಬೇಕಪ್ಪ ಇದ್ರ ಬಗ್ಗೆ, ಈ ವಿಷಯ ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ನಾವು ಕಾನೂನು ಪ್ರಕಾರ ಮಾಡಿದೀವಿ, ನಾವು ವಕೀಲರಿದ್ದೀವಿ, ಒಂದು ಆರ್ಗನೈಸೇಷನ್ ಇದೆ ನಮ್ದು. ಇಲ್ಲಿ ಸುಮಾರು ವರ್ಷಗಳಿಂದ ಈ ತರ ಆಗ್ತಿದ್ರೆ ನಾವು ಈ ಕಡೆ ಗಮನ ಹರಿಸಿಲ್ಲ, ನೋಡಿಲ್ಲ. ನಾವು ಕಂದಾಯ ಅಧಿಕಾರಿಗಳಿಗೂ ಕೂಡ ನಾವು ದೂರು ಕೊಟ್ಟಿದ್ದೀವಿ ಸರ್. ಇದೊಂದು 4 ತಿಂಗಳ ಹಿಂದೆ ಗಣಿ ಇಲಾಖೆ ರಾಯಚೂರು ಅವರಿಗೂ ಕೂಡ ನಾವು ದೂರು ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ಕ್ರಮ ತಗೊಂಡಿಲ್ಲ ಇಲ್ಲಿವರೆಗೂ. ಬಟ್ ನಿನ್ನೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಗಣಿ ಇಲಾಖೆ. ತನಿಖೆ ನಿನ್ನೆ ಮುಗಿದಿದೆ ಸರ್. ಇನ್ನು ವರದಿ ನಮಗೆ ತಲುಪಿಲ್ಲ ಸರ್ ಇನ್ನ. ಓಕೆ. ಈಗ ಗಣಿಗಾರಿಕೆ ಲೈಸೆನ್ಸ್ ಇವರು ತಗೊಂಡಿದ್ದಾರೆ? ಇಲ್ಲ, ಅನುಮತಿ ಇಲ್ಲ ಸರ್. ಯಾವುದೇ ಅನುಮತಿ ಇಲ್ಲ ಸರ್. ಯಾವುದೇ ರಾಜ್ಯದನ ಪಾವತಿ ಮಾಡಿಲ್ಲ ಇವರು. ಕೋಟ್ಯಾಂತರ ರೂಪಾಯಿ ಅಲ್ಲಿ ಸರ್ಕಾರಕ್ಕೆ ವಂಚನೆ ಆಗ್ತದೆ ಸರ್, ರಾಯಲ್ಟಿ. ಈ ಮಣ್ಣನ್ನು ಎಲ್ಲಿಗೆ ಹೊಡಿತಾರೆ ಅವರು? ಎಲ್ಲ ಸುತ್ತುವರೆದು ಎಲ್ಲ ಈ ತಾಲೂಕಲ್ಲಿ ಎಲ್ಲ ಕಡೆ ತಗೊಂತಾರೆ ಸರ್. ಅದ್ರ ಮಾರಾಟ ಮಾಡ್ತಾರೆ ಸರ್. ಅದು ಒಳ್ಳೆ ಗುಣಮಟ್ಟದ ಮರಂ ಸರ್ ಅದು. ಹಾಗಾಗಿ ತುಂಬಾ ಡಿಮ್ಯಾಂಡ್ ಇದೆ ಸರ್ ಅದು. ಅದು ಮತ್ತೆ ಕಂದಾಯ ಜಮೀನು ಅದು ಏನು ಸರ್, ಪಟ್ಟ ಲ್ಯಾಂಡ್ ಸರ್. 278 ಸರ್ವೆ ನಂಬರ್ ಸರ್ ಅದು. ಹೌದು. ಪಕ್ಕದಲ್ಲಿ 58 ಸರ್ವೆ ನಂಬರ್ ಅಂತ ನಿನ್ನೆ ಡಿಫೈನ್ ಮಾಡ್ತಾರೆ ಸರ್ ಅವರು. ಬಟ್ ಅದು 278 ಕಮರ್ಷಿಯಲ್ ಆಗಿ ಕನ್ವರ್ಷನ್ ಆಗ್ಬೇಕಲ್ಲ ಅದು? ಇಲ್ಲ ಸರ್, ಆಗಿಲ್ಲ ಸರ್. ಅದು ಕಂದಾಯ, ಈ ಪಟ್ಟ ಲ್ಯಾಂಡ್, ಅದು ಪಟ್ಟ ಲ್ಯಾಂಡ್ ಸರ್, ಪಟ್ಟ ಲ್ಯಾಂಡ್. ಓಕೆ. ಇಲ್ಲಿ ಪಟ್ಟ ಲ್ಯಾಂಡ್ ಮಾಡಿದ್ದಾರೆ, ಗಣಿಗಾರಿಕೆ ಲೈಸೆನ್ಸ್ ತಗೊಂಡಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ಗಳ ಕ್ಲಿಯರೆನ್ಸ್ ಇಲ್ಲ, ಏನಿಲ್ಲ ಸರ್. ಕಂದಾಯ ಅಧಿಕಾರಿಗಳದ್ದು ಇದು ಪರ್ಮಿಷನ್ ಇಲ್ಲ, ಗಣಿ ಇಲಾಖೆ ಪರ್ಮಿಷನ್ ಇಲ್ಲ. ನೇರವಾಗಿ ಓಪನ್ ಆಗಿ ಮಾಡ್ತಾ ಇದ್ದಾರೆ ಸರ್. ಓಪನ್ ಹಗಲು ರಾತ್ರಿ ಅಲ್ಲಿ ಇದು ಅಕ್ರಮ ಮರಂ ಗಣಿಗಾರಿಕೆ ನಡೀತಾ ಇದೆ. ಹೇಳಿ ಕೇಳಿ ಈಗ BJP ಸರ್ಕಾರ ಇಲ್ಲ, ಆದ್ರೂ ಕೂಡ ಇಷ್ಟೊಂದು ರಾಜಾರೋಷವಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಹೆಂಗಿದು? ಎಷ್ಟು ವರ್ಷಗಳಿಂದ ಸ್ಟಾರ್ಟ್ ಆಗಿದೆ ಅದು ಸರ್? ಈ 2-3 ವರ್ಷಗಳಿಂದ ನಡೆದಿದೆ ಸರ್ ಅಂತ ನಮಗೆ ಮಾಹಿತಿ ಸರ್. ನಾವಲ್ಲಿ ಬೇರೆ ಒಂದು ಕೆಲಸಕ್ಕೆ ಹೋದಾಗ ನಾವು ಅದನ್ನ ನೋಡಿದಾಗ ಈ 1-4 ತಿಂಗಳ ಹಿಂದೆ ನಾವು ಅದನ್ನ ನೋಡಿ ಎಲ್ಲ ಫೋಟೋ ತಗೊಂಡು ಆಮೇಲೆ ಗಣಿ ಇಲಾಖೆಗೆ ದೂರು ಕೊಡ್ತೀವಿ ಸರ್. ಓಕೆ. ತದನಂತರ ನಾವು ನಮ್ಮ ನಿರಂತರ ಒಂದು ಮತ್ತೆ ಮನವಿ ಮೇರೆಗೆ ಗಣಿ ಇಲಾಖೆಯವರು, ಕಂದಾಯ ಅಧಿಕಾರಿಗಳು ನಿನ್ನೆ ಬಂದು ತನಿಖೆ ಮಾಡಿಕೊಂಡು ಹೋಗಿ. ಸರ್, ಈಗ ನೀವು ದೂರು ಕೊಟ್ಟಿದ್ದೀರಿ, ಹೌದು. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆಯಾ? ಬೆದರಿಕೆ ಕೊಟ್ಟಿದ್ದೀವಿ ಸರ್, ಬಟ್ FIR ಆಗಿಲ್ಲ ಸರ್ ಇನ್ನು. ಅವ್ರು ಅಂದ್ರೆ ನೇರವಾಗಿ ಅವ್ರ ಕಾರಿನ ಚಾಲಕ ಮಾಡಿದ್ ಸರ್. ಅವ್ರ ಕಾರಿನ ಚಾಲಕ ನಮ್ಮ ಜೊತೆಗಿದ್ದಂತ ನಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ, ನೀವು ರಿಟರ್ನ್ ಬಂದ್ರೆ ಸರಿ, ಇಲ್ಲಾಂದ್ರೆ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಾವು ಆಸ್ ಯೂಶುವಲ್ 112 ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿ ಆಮೇಲೆ ಪೊಲೀಸರು ಬಂದು ಅಲ್ಲಿ ಯಾರಿಲ್ಲ ಅಂತಂದ್ರೆ ನಮ್ಮನ್ನ ಸೆಕ್ಯೂರ್ ಆಗಿ ಕರ್ಕೊಂಡ್ ಬರ್ತಾರೆ ಸರ್. ನಾವು PSI ಗ್ರಾಮೀಣ ಠಾಣೆಗೆ ಬಂದು PS ಅವ್ರನ್ನ ಭೇಟಿಯಾಗಿ ಮಾತಾಡ್ತೀವಿ ಸರ್. ಒಂದು ಲೆಟರ್ನು ಕೊಟ್ಟಿದೀವಿ. ಆಮೇಲೆ ಅವ್ರಿಗೆ PSI ಸಾಹೇಬ್ರು ಫೋನ್ ಮಾಡಿದಾಗ, ಇಲ್ಲ ಸರ್ ನಾನು ಏನೋ ಅವ್ರು MLA ಅವರು ಹೇಳಿದ್ರು, ಮಾಜಿ MLA ಅವ್ರು ಹೇಳಿದ್ರು, ನಾನು ಮಾಡಿದ್ದೆ, ನಾನು ತಪ್ಪಾಗತ್ತೆ ಸರ್ ಅಂತೇಳಿ ಕ್ಷಮೆ ಕೋರಿದ ಕಾರಣದಿಂದ ನಾವು ಮಾನವತೆ ದೃಷ್ಟಿಯಿಂದ ಸುಮ್ಮನೆ ಆಗಿದ್ವಿ ಸರ್ ಅಷ್ಟೇ. ಹಾಗೆ ಸಂಪರ್ಕದಲ್ಲಿ ಇದೀಗ ಸಿಂಧನೂರಿನ ತಹಸೀಲ್ದಾರ್ ಅರುಣ್ ದೇಸಾಯಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಅರುಣ್ ಸರ್ ನಮಸ್ತೆ. ನಮಸ್ತೆ. ತಮ್ಮ ಗಮನಕ್ಕಿದೆಯಾ ಸರ್ ಇದು? ಸಿಂಧನೂರು ತಾಲೂಕು ಸಾಲುಗುಂದ 278 ಪಟ್ಟಾ ಲ್ಯಾಂಡ್ ನಲ್ಲಿ ಈ ರೀತಿ ಗಣಿಗಾರಿಕೆ? ಇಲ್ಲ, ನಿನ್ನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ DD ಅವರು ಕಾಲ್ ಮಾಡಿದ್ರು. ಓಕೆ. ಅವ್ರದಾದ್ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನೇ ನಮ್ಮ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಯನ್ನ ಆ ಜಾಗಕ್ಕೆ ಕಳಿಸ್ಕೊಟ್ಟು ನಿನ್ನೆ ಪಂಚನಾಮೆ ಮಾಡಿ FIR ಬುಕ್ ಮಾಡ್ತಿದ್ವಿ. ಓಕೆ. ಕೇಸ್ ಬುಕ್ ಮಾಡ್ತೀವಿ. ಓಕೆ. ಇಲ್ಲಿವರೆಗೂ ನಿಮ್ ಗಮನಕ್ಕೆ ಇರ್ಲಿಲ್ವಾ ಇದು? ಇಲ್ಲ, ಮೊನ್ನೆ ನನ್ನ ಗಮನಕ್ಕೆ ತಗೊಂಬಂದ ತಕ್ಷಣ ಪೊಲೀಸ್ ಸಿಬ್ಬಂದಿಯನ್ನ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ವಿ. ಪ್ಲಸ್ DMG ಅವರು ಬಂದಿದ್ದಾರೆ, ಇನ್ನು ಆಕ್ಷನ್ ಆಗುತ್ತೆ. ಓಕೆ. ಈ ರೀತಿ ಅಕ್ರಮವಾಗಿ ಲೈಸೆನ್ಸ್ ಪಡೆದೇನೆ ಗಣಿಗಾರಿಕೆ ಮಾಡಿದ್ರೆ ಏನ್ ಕ್ರಮ ವಹಿಸ್ಲಿಕ್ಕೆ ಸಾಧ್ಯ ಇದೆ ತಮಗೆ?
ಇಲ್ಲ ಮಿನರಲ್ಸ್ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ ಅಡಿಯಲ್ಲಿ ಆಗಿರ್ಬೋದು ಮತ್ತೆ ನಮ್ಮ BNSS ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೇವೆ. ಈಗ ನಮ್ ಗಮನಕ್ಕೆ ಬಂದಿದೆ, ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ. ಯಾವುದೇ ರೀತಿ ಓಕೆ, ಕೆಲವರಿಗೆ ಅವರು ಜೀವ ಬೆದರಿಕೆ ಒಡ್ಡುವಂಥದ್ದು ಅಥವಾ ಕೊಲೆ ಬೆದರಿಕೆ ಒಡ್ಡುವಂಥದ್ದು ಕೂಡ ಮಾಡಿದ್ದಾರೆ ಅಂತ ಅವ್ರ ಕಡೆಯವರು. ಇಲ್ಲ ಆ ತರದ್ ಏನಾದ್ರು ಗಮನಕ್ಕೆ ಬಂದ್ರೆ ಅವ್ರು ಬಂದು ಕಂಪ್ಲೇಂಟ್ ಕೊಡ್ಲಿ ಪೊಲೀಸ್ ಸ್ಟೇಷನ್ಗೆ, ಅವ್ರಿಗೆ ರಕ್ಷಣೆನೂ ಕೊಡ್ತೀವಿ. ಅದ್ರ ಜೊತೆಗೆ ಯಾರಾದ್ರೂ ಜೀವ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಏನಾದ್ರು ಪ್ರೂಫ್ ಕೊಟ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು. ಓಕೆ, ಮಾಜಿ ಶಾಸಕರ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಮರ್ಜಿ ಮುಲಾಜಿ ಕಾಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ? ಇಲ್ಲ ಸಾಧ್ಯನೇ ಇಲ್ಲ. ಯಾರಾದ್ರೂ ಅಷ್ಟೇ, ಕಾನೂನು ಮುಂದೆ ಎಲ್ಲರೂ ಒಂದೇ. ಸೊ ಹಾಗಾಗಿ ಅವ್ರು ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಎಂಕ್ವೈರಿ ಮಾಡ್ಬಿಟ್ಟು ಕ್ರಮ ತಗೊಂತೀವಿ. ಈಗಾಗಲೇ ನಾನು DYSP ಅವ್ರಿಗೂ ಮಾತಾಡಿದೀವಿ. ಸೊ FIR ಬುಕ್ ಮಾಡ್ಕೊಂಡು ಮುಂದಿನ ಕ್ರಮ ತಗೊಂಡು. ಎಸ್ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಅರುಣ್ ದೇಸಾಯಿ ಅವರೇ.